ಬಿಗ್ ಬಾಸ್ ಕನ್ನಡ ಸೀಸನ್ 12 3 ವಾರ ಕಳೆದು 4ನೇ ವಾರಕ್ಕೆ ಕಾಲಿಟ್ಟಿದೆ. 4 ವಾರ ಕಳೀತಾ ಬಂದರೂ ಕೂಡ ಅಶ್ವಿನಿ ಗೌಡ ಅವರು ಬುದ್ಧಿಯನ್ನ ಬದಲಾಯಿಸಿಕೊಂಡಿಲ್ಲ. ಕಿಚ್ಚ ಸುದೀಪ್ ಅವರು ಇಂದಿನ ವಾರ ದೊಡ್ಡ ಮಟ್ಟದಲ್ಲಿ ಗ್ರಾಚಾರವನ್ನ ಬಿಡಿಸಿದ್ರು. ಆದರೂ ಕೂಡ ಅಶ್ವಿನಿ ಗೌಡ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ಆಡ್ತಾ ಎಲ್ಲರ ಮೇಲೆ ದರ್ಪ ತೋರ್ತಾ ಇದ್ದಾರೆ. ಇಂದು ನಡೆಯುವ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಮತ್ತೊಂದ್ಸಲಿ ಚಳಿಯನ್ನ ಬಿಡಿಸಿದ್ದಾರೆ. ಹಾಗಾದ್ರೆ ಬನ್ನಿ, ಅಶ್ವಿನಿ ಗೌಡ ಅವರು ಮಾಡಿರುವ ಯಾವ ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಅಶ್ವಿನಿ ಗೌಡ ಅವರು ಪ್ರತಿ ಬಾರಿನೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಕೊಡುವಂತಹ ಯಾವ ನಿಯಮಗಳನ್ನು ಪಾಲಿಸದೆ ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ ನಡೆದುಕೊಳ್ತಿದ್ದಾರೆ. ಇದು ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡುವ ವೀಕ್ಷಕರಿಗೂ ಅಸಮಾಧಾನವಿದೆ. ಇದರ ಕುರಿತಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಇಂದು ಕಿಚ್ಚ ಸುದೀಪ್ ಅವರು ನೇರವಾಗಿ ಅಶ್ವಿನಿ ಗೌಡ ಅವರಿಗೆ ತಿಳಿಸಿದ್ದಾರೆ. ಆದರೂ ಕೂಡ ಅಶ್ವಿನಿ ಅವರು ತಮ್ಮ ಹಿಡಿದ ದಾರಿಯನ್ನ ಬಿಡದೆ ಕಿಚ್ಚನ ವಿರುದ್ಧವಾಗಿಯೇ ನಡೆದಿದ್ದಾರೆ. ಕಳಪೆ ಅಂತ ಕೊಟ್ಟಿದ ಮೇಲೆ ಅವರು ಜೈಲಲ್ಲಿ ಇರಬೇಕು, ಬಿಗ್ ಬಾಸ್ ಕೊಡುವಂತಹ ಗಂಜಿಯನ್ನೇ ಕುಡಿಯಬೇಕು. ಇದು ಎಲ್ಲ ಸೀಸನ್ನಲ್ಲೂ ನಡೆದುಕೊಂಡು ಬಂದ ನಿಯಮ. ಆದರೂ ಕೂಡ ಈ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಕ್ಯಾಪ್ಟನ್ ಹೇಳುವ ಯಾವ ಮಾತನ್ನು ಕೂಡ ಕೇಳದೆ ಅವರು ಹಾಕುವ ಯಾವ ನಿಯಮಗಳನ್ನು ಪಾಲಿಸದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುತ್ತಾ ಜೈಲಿನಿಂದ ಹೊರಗೆ ಬರುವುದು, ಆ್ಯಪಲ್ ಅನ್ನು ತಿನ್ನೋದು, ಹೀಗೆ ಎಲ್ಲ ಬಿಗ್ ಬಾಸ್ ನಿಯಮಗಳನ್ನು ಉಲ್ಲಂಘಿಸಿ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಶಿಕ್ಷೆಯನ್ನು ಕೊಡಿಸಿ ತಾವು ಮಾತ್ರ ಏನು ತಪ್ಪು ಮಾಡೇ ಇಲ್ಲ ಅನ್ನುವ ಹಾಗೆ ನಡೆದುಕೊಳ್ತಿದ್ದಾರೆ. ಇದರ ಕುರಿತಾಗಿ ಇಂದು ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಮಾಡಿದ್ದು, ತಾವು ರಾಜಮಾತೆಯಾಗಿದ್ದಾಗ ಉಳಿದ ಸದಸ್ಯರು ತಪ್ಪು ಮಾಡಿದಾಗ ನೀವು ಹೇಗೆ ನಡ್ಕೊಳ್ತಿದ್ರಿ, ಅದೇ ರಾಜಮಾತೆನೇ ತಪ್ಪು ಮಾಡ್ತಾ ಇದ್ರೆ ಅದು ಹೇಗೆ ಸರಿ? ಬಿಗ್ ಬಾಸ್ ಯಾವ ಖುಷಿಗೋಸ್ಕರ ಈ ನಿಯಮಗಳನ್ನ ಮಾಡಬೇಕು? ಸ್ಪರ್ಧಿಗಳಾಗಿ ನೀವೇ ನಿಯಮಗಳನ್ನ ಉಲ್ಲಂಘಿಸಿದರೆ ಬಿಗ್ ಬಾಸ್ ಅಂತ ಯಾಕಿರಬೇಕು? ನೀವುಗಳೇ ಬಿಗ್ ಬಾಸ್ ಆಗಿ. ಬೇರೆಯವರು ನಿಯಮಗಳನ್ನ ಉಲ್ಲಂಘಿಸಿದರೆ ಅಷ್ಟು ಜೋರಾಗಿ ಕಿರ್ಚಾಡ್ತೀರಾ. ಆದರೆ ನೀವೇ ಈ ರೂಲ್ಸ್ಗಳನ್ನ ಫಾಲೋ ಮಾಡದೇ ಇದ್ರೆ ನೀವು ಆಚೆ ಹೇಗೆ ಕಾಣಿಸ್ಕೊಳ್ತಾ ಇರ್ಬೋದು ಎಂದು ಯೋಚನೆ ಮಾಡಿದ್ದೀರಾ? 2ನೇ ವಾರ ಮಂಜು ಹಾಗೆ ರಾಶಿಕಾ ಶೆಟ್ಟಿ ಅವರನ್ನ ನೀವೇ ಜೈಲಿಗೆ ಕಳಿಸಿದ್ರಿ. ಅವರು ರಕ್ಷಿತಾ ಶೆಟ್ಟಿ ಕೊಟ್ಟ ಒಂದು ಕೇಕ್ ಪೀಸನ್ನು ತಿಂದಿದ್ದಕ್ಕೆ ಮನೆಯಲ್ಲಿ ಅಷ್ಟು ದೊಡ್ಡ ಜಗಳ ಆಯಿತು. ಅವರಿಂದಲೇ ತಾವು ಶಿಕ್ಷೆಯನ್ನು ಅನುಭವಿಸ್ತಿದ್ದೀರಿ ಎಂದು ಅಷ್ಟೊಂದು ವಾಯ್ಸನ್ನು ರೈಸ್ ಮಾಡಿ ದೊಡ್ಡ ಜಗಳವನ್ನೇ ಮಾಡಿದ್ರಿ. ಇದೀಗ ನೀವು ಮಾಡಿದ್ದು ತಪ್ಪಲ್ವಾ ಎಂದು ನೇರವಾಗಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಕೇಳಿದ್ದಾರೆ. ಇದಕ್ಕೆ ಅಶ್ವಿನಿ ಗೌಡ ಅವರು, ರಘು ಹಾಗೂ ರಿಷಾ ಗೌಡ ಅವರು ತೆಗೆದುಕೊಂಡ ನಿರ್ಧಾರ ನನಗೆ ಸ್ವಲ್ಪನೂ ಇಷ್ಟವಾಗಿಲ್ಲ. ಒಂದು ತಂಡಕ್ಕೆ ಮೋಸ ಮಾಡಿ ಕ್ಯಾಪ್ಟನ್ ಆಗುವುದು ಸೂಕ್ತ ಅಲ್ಲ. ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಇಲ್ಲಿಯವರೆಗೂ ನಾವು ಕ್ಯಾಪ್ಟನ್ ಆಗಲು ಟ್ರೈ ಮಾಡ್ತಾ ಇದ್ದೀವಿ. ಇಷ್ಟು ಈಸಿಯಾಗಿ ಒಬ್ಬರು ಒಂದು ಕ್ಯಾಪ್ಟನ್ ಆಗ್ತಾರೆ ಅಂದಾಗ ಅದನ್ನು ಸಹಿಸಲು ನಮಗೆ ಆಗೋಲ್ಲ. ಕಷ್ಟಪಟ್ಟು ಆಡಿ ಅವರು ಕ್ಯಾಪ್ಟನ್ ಆಗಿದ್ದರೆ ನಾನು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದೆ. ತನ್ನ ತಂಡದ ಸ್ಪರ್ಧಿಗಳಿಗೆ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಕ್ಕೆ ನಾನು ಅವರ ನಿಯಮವನ್ನು ಪಾಲಿಸಲಿಲ್ಲ. ಅವರ ಹೇಳಿರು ಯಾವ ಮಾತನ್ನು ಕೂಡ ಕೇಳಿಲ್ಲ ಎಂದು ಕಿಚ್ಚ ಸುದೀಪ್ ಅವರಿಗೆ ಹೇಳಿದ್ದಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು, ಇಷ್ಟು ದಿನ ನೀವು ಟ್ರೈ ಮಾಡಿದ್ರೂ ಕ್ಯಾಪ್ಟನ್ ಆಗಿಲ್ಲ. ರಘು ಅವರು ತೆಗೆದುಕೊಂಡ ಡಿಸಿಷನ್, ಅವರು ಆಡಿರೋ ಆಟಕ್ಕೆ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ ಅದು ಅವರ ಅದೃಷ್ಟ ಆಗಿರುತ್ತೆ. ಯಾರಿಗೆ ಗೊತ್ತು, ರಘು ಅವರೇ ಈ ಮನೆಯ ಮೊದಲ ಕ್ಯಾಪ್ಟನ್ ಆಗಬೇಕು ಅನ್ನೋದು ಅವರ ಹಣೆ ಬರದಲ್ಲಿ ಬರ್ದಿತ್ತೇನು? ಅವರ ಆಟ ಫೇಕ್ ಅನ್ನೋದಾದರೆ ಇಲ್ಲಿ ಎಲ್ಲರೂ ಕೂಡ ಫೇಕ್ ಆಗಿಯೇ ಇದ್ದೀರಾ. ಎಲ್ಲರೂ ಕೂಡ ಒಬ್ಬೊಬ್ಬರು ಗೆಲ್ಲೋದಕ್ಕೆ ಅಂತಲೇ ಬಂದಿದ್ದೀರಾ, ಬೇರೆಯವನ್ನ ಗೆಲ್ಲಿಸೋಕ್ಕಂತೂ ಬಂದಿಲ್ಲ ಅಲ್ವಾ? ಅಂದಮೇಲೆ ರಘು ತೆಗೆದುಕೊಂಡ ಡಿಸಿಷನ್ ಸರಿನೇ ಅಲ್ವಾ? ಅದಕ್ಕೂ ನಿಯಮಕ್ಕೂ ಯಾವುದೇ ಲಿಂಕ್. ಇಷ್ಟೊಂದು ರೂಲ್ಸ್ಗಳ ಬಗ್ಗೆ ಮಾತನಾಡೋ ನೀವು, ಮನೆ ಕ್ಯಾಪ್ಟನ್ ಯಾರಾದರೂ ಆಗಲಿ, ನೀವು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಿತ್ತು. ನೀವೇ ಕರೆಕ್ಟಾಗಿ ರೂಲ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂದಮೇಲೆ ಬೇರೆಯವನ್ನ ಬೆಟ್ಟು ತೋರಿಸೋ ಅಧಿಕಾರ ನಿಮಗೆ ಇರೋದಿಲ್ಲ ಎಂದು ನೇರವಾಗಿ ಅಶ್ವಿನಿ ಗೌಡ ಅವರಿಗೆ ಗ್ರಾಚಾರವನ್ನ ಬಿಡಿಸಿದ್ದಾರೆ. ಆದರೂ ಕೂಡ ಅಶ್ವಿನಿ ಗೌಡ ಅವರು ತನ್ನ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ. ಕಿಚ್ಚ ಸುದೀಪ್ ಅವರ ಬಳಿ ವಾದ ಮಾಡುತ್ತಲೇ ಇರ್ತಾರೆ. ಆದರೆ ಕಿಚ್ಚ ಸುದೀಪ್ ಅವರು ರಘು ತೆಗೆದುಕೊಂಡ ಡಿಸಿಷನ್ ಬಗ್ಗೆ ವೆರಿ ಗುಡ್ ಎಂದು ಕಮೆಂಟ್ ಮಾಡಿದ್ದಾರೆ. ಹೌದು, ಪ್ರತಿ ವಾರ ಕಿಚ್ಚ ಸುದೀಪ್ ಅವರು ಬಂದು ಬುದ್ಧಿ ಹೇಳಿದ್ರು. ಸ್ಪರ್ಧಿಗಳು ಎಲ್ಲ ಸೇರಿಸಿ ಕಳಪೆ ಕೊಟ್ಟರೂ ಕೂಡ ಅಶ್ವಿನಿ ಗೌಡ ಅವರ ಸೊಕ್ಕಂತೂ ಮುರಿದಿಲ್ಲ. ತಾನು ಮಾಡಿದ್ದೇ ಸರಿ ಎಂದು ಬೀಗುತ್ತಲೇ ಇದ್ದಾರೆ. ನಿಮ್ಮ ಪ್ರಕಾರ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು? ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.